ದೋಣಿ ನದಿ ಪ್ರವಾಹದ ಬಗ್ಗೆ ಹೇಳಿದ್ರಿ. ಪ್ರತಿ ವರ್ಷ ದೋಣಿ ಪ್ರವಾಹ ಬಂದೇ ಬರ್ತದೆ. ಜಿಲ್ಲಾಡಳಿತನೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದೀವಿ. ಕಾಮಗಾರಿಯನ್ನು ತ್ವರಿತವಾಗಿ ಯಾಕೆ ಕಾಲಮಿತಿಯಲ್ಲಿ ಮುಗಿಸ್ತಾ ಇಲ್ಲ ಕಾಂಟ್ರಾಕ್ಟರ್ ಅನ್ನುವಂಥದ್ದು. ಅದು ಮುಗಿಸಿದರೆ ಈ ಜನರಿಗೆ ತೊಂದರೆ ಆಗುವಂಥದ್ದು ಜಿಲ್ಲಾಡಳಿತ ಎಲ್ಲವೂ ತಪ್ತದೆ. ಯಾಕೆ ಅದನ್ನು ಕೆಲಸ ಮಾಡೋಕತ್ತಿಲ್ಲ ಅನ್ನುವಂಥದ್ದು. ಅದು ಈಗ KRTS ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ. ಅದನ್ನು ನಾವು ಸ್ಪಾಟಿಗೆ ಹೋಗಿ ನೋಡಿದ್ದೇವೆ ಸರ್. ಈ ಮುಂಗಾರಿನಲ್ಲಿ ಅಂತಲೂ ಮಾಡಲಿಕ್ಕೆ ಪಿಲ್ಲರ್ ಆಗಿದೆ, ಬಟ್ ಮೇಲ್ಗಡೆ ಗ್ರಿಡ್ ಮತ್ತು ಕಾಂಕ್ರೀಟು ಎಲ್ಲ ಕೆಲಸಗಳು ಎರಡು ಕಡೆ ಸರ್. ಹಡಿಗನಾಳದು ಪಿಲ್ಲರ್ ಆಗಿದೆ, ಈ ಕಡೆಯಿಂದ ಕೂಡ ಪಿಲ್ಲರ್ ಆಗಿದೆ. ಈ ಮುಂಗಾರಿಗೆ ಬರಲ್ಲ, ಬಟ್ ಅದು ಫಂಡ್ ಸ್ಯಾಂಕ್ಷನ್ಗೆ ಕೇಳಿದೆ. ಅದು ಫಂಡ್ ಸ್ಯಾಂಕ್ಷನ್ ವಿಳಂಬವಾಗಿ ಆಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಸ್ಥಳೀಯವಾಗಿರುವಂಥ ಇಂಜಿನಿಯರ್. ಬಟ್ ಎನಿವೇಸ್ ಈಗ ಅದನ್ನು ಏನು ಫಂಡ್ ಈಗಾಗಲೇ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿ ಪ್ರಾರಂಭ ಆಗಿದೆ. ಅದನ್ನು ಆದಷ್ಟು ಬೇಗ ಅದನ್ನು ಮುಗಿಸಿದ್ರೆ ಕಾಯಂ ನೀವು ಹೇಳಿದಾಗೆ ಒಂದು ಸೊಲ್ಯೂಷನ್ ಸಿಗ್ತದೆ. ಪ್ರತಿ ಸಲನೂ ನಾವು ಇದನ್ನು ಬಂದು ನೋಡ್ಕೊಳ್ಳೋದು, ಡ್ಯೂಟಿ ಆಗುವಂಥದ್ದು ನಮಗೆ ತಪ್ಪದೆ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕಂತ ಹೋಗಿದೆ. ಇನ್ನೊಂದು ಹಲ್ಲ ಇದೆ, ಅದಕ್ಕೂ ವಿಸಿಟ್ ಮಾಡಿದ್ದೇವೆ. ಅದೆಲ್ಲ ಅಡಿಗನಾಳ ಸರ್, ಅಡಿಗನಾಳ ಇರ್ತಾರೆ. ಸೋಂಗ್ಲಿ ಹಲ್ಲ, ಅದಕ್ಕೂ ಕೂಡ ಅದು PWD ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ಕೂಡ ಈಗ ಮೇಲ್ಗಡೆ ಕಾಂಕ್ರೀಟ್ ಆಗುವಂಥ ಸ್ಟೇಜಿಗೆ ಬಂದು ನಿಂತಿದೆ. ಬಟ್ ಇನ್ನೊಂದು 10-15 ದಿವಸದ ಒಳಗಡೆ ಅದನ್ನು ಮುಗಿಸಿಕೊಡ್ಬೇಕಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಅಲ್ಲಿಂದಲೇ ಮಾತಾಡಿದ್ದೇನೆ. ಅದನ್ನು ಕಾಂಕ್ರೀಟ್ ಹಾಕಿ ಅದನ್ನೊಂದು 15-20 ಡೇಸ್ ಕ್ಯೂರಿಂಗ್ ಪೀರಿಯಡ್ಗೆ ಬೇಕಾಗ್ತದೆ. ಸೊ ಈ ಮುಂಗಾರು ಮೇ ಬಿ ಸೆಕೆಂಡ್ ಹಾಫ್ ಆಫ್ ದಿ ಮಾನ್ಸೂನ್ ಸೀಸನ್ನಲ್ಲಿ ಅದು ರೆಡಿ ಆಗ್ಬೋದು. ಬಟ್ ಅಪ್ರೋಚ್ ಈ ಕಡೆ ಆ ಕಡೆ ಅಪ್ರೋಚ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅದು ಮೋಟರಬಲ್ ಇದೆ, ಆ ರೋಡನ್ನು ಬಳಕೆ ಮಾಡಲಿಕ್ಕೆ ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ಮತ್ತೆ ಆಚೆ ದೇವರಿಪುರಿಯಿಂದ ಬಿಜಾಪುರ ಬರಲಿಕ್ಕೆ ಅದು ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಜಾಸ್ತಿ ಈ ಕಡೆ ಮುದ್ದೇಡ ಬರಬೇಕಾದ್ರೆ ಕಷ್ಟ ಸರ್. ಬಂದೇ ಇಲ್ಲ, ದೇವರಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಬಿಜಾಪುರ ಬರಲಿಕ್ಕೆ ಅಷ್ಟು ತೊಂದರೆ ಆಗೋದಿಲ್ಲ. ನೋಡ್ಕೊಂಡು ಬಂದಿದ್ದೇನೆ. ಬಟ್ ನೀವು ಹೇಳಿದಾಗ ಎನಿ ಕಾಸ್ಟ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ, ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಮುನ್ನೆಚ್ಚರಿಕೆ ಕ್ರಮಗಳಿಂದನೂ ಕಾಮಗಾರಿ ತ್ವರಿತವಾಗಿ ಆಯ್ತು ಅಂದ್ರೆ ಈ ತಲೆನೋವು ಇರೋದಿಲ್ಲ ಅನ್ನೋದು ನಮ್ಮದು ವಾದ ಸರ್. ಇಟ್ ಇಸ್ ಕರೆಕ್ಟ್, ಇಟ್ಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ಸೊ ಪ್ರಾಜೆಕ್ಟ್ ಡಿಲೇ ಯಾಕೆ ಆಗಿದೆ, ಏನಕ್ಕೆ ವಿಳಂಬ ಆಗಿದೆ ಅನ್ನೋದು ನೋಡಬೇಕು. ಎರಡನೇದು, ಇದನ್ನು ಆದಷ್ಟು ಬೇಗ ಏನು ಲೇಟ್ ಆದರೂ ಸ್ಟಾರ್ಟ್ ಮಾಡಿ ಮಾಡ್ತಾ ಇದ್ದಾರೆ, ಅದನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ಲಿಕ್ಕೆ ಏನು ಪ್ರಯತ್ನ ಇದೆ ಅದನ್ನು ಮಾಡ್ತಾರೆ. SIR ಬಗ್ಗೆ ಸರ್, ಆಲ್ಟರ್ನೇಟಿವ್ ರಸ್ತೆಗೆ ಸಂಚಾರ ಮಾಡೋಕ್ಕೆ ಯಾವ ಎರಡು ರೂಟ್ ಇದೆ. ಅದರಲ್ಲಿ ಲಾಸ್ಟ್ ಟೈಮ್ ತುಂಬ ಜಾಸ್ತಿ ಲೋಕಲ್ಲೂ ಮಳೆ ಆಯಿತು. ನಿಮಗೆ ಲೋಕಲ್ ಜಾಸ್ತಿ ಮಳೆ ಆದರೆ ಆ ಸಾಂಗೋಳಿ ಹಲ್ಲ ಅದು ಮುಳುಗಡೆ ಆಗ್ತದೆ. ಅಲ್ಲಿ ಬಬಲೇಶ್ವರ ಸಾರವಾಡ ಆ ಕಡೆ ಎಲ್ಲ ಜಾಸ್ತಿ ಮಳೆ ಆದರೆ ನಿಮಗೆ ದೋಣಿ ಬ್ರಿಡ್ಜ್ ಬಿಜಾಪುರ ಬರ್ತದೆ, ಆ ಬ್ರಿಡ್ಜ್ ಮುಳುಗಡೆ ಆಗ್ತದೆ. ಸೊ ಯಾವಾಗಲೂ ಹಿಂದೆ ಎಲ್ಲ ಯಾವಾಗಲೂ ಈ ಬ್ರಿಡ್ಜ್ ಮುಳುಗಡೆ ಆದರೆ ಇದು ಓಪನ್ ಇರ್ತದೆ, ಅದು ಓಪನ್ ಆದರೆ ಇದು ಮುಳುಗಡೆ ಆಗಿರ್ತದೆ. ಸೊ ಇದು ನಮಗೆ ಅನುಕೂಲ ಆಗ್ತದೆ. ಲಾಸ್ಟ್ ಇಯರ್ ಮಾತ್ರ ಏನಾಗ್ಬಿಟ್ಟಿದೆ, ಈ ಲೋಕಲಿನೂ ಹೆಚ್ಚು ಮಳೆ ಆಗಿತ್ತು, ಜೊತೆಗೆ ಅಲ್ಲೂ ಕೂಡ ಹೆಚ್ಚಿಗೆ ಮಳೆ ಆಗಿತ್ತು. ಸಾರವಾಡ ಬಬಲೇಶ್ವರ ಎರಡೂ ಬ್ರಿಡ್ಜಸ್ಸು ಸಮ್ಮರ್ಜ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸುಮಾರು 8 ದಿವಸ ನಾವು ಇದೆ ನಮ್ಮ ಹತ್ರ ಇನ್ಫಾರ್ಮೇಷನ್. 8 ದಿವಸ ಅಲ್ಲಿ ಸಂಚಾರಕ್ಕೆ ತೊಂದರೆ ಆಗುವಂಥದ್ದು. ಯಾಕಂದರೆ ಎಲ್ಲ ವೆಹಿಕಲ್ ಮತ್ತೆ ದೇವರಿಪರಿಗೆ ಹೋಗುವಂಥದ್ದು ಇತ್ತು. ಸೊ ಈ ವರ್ಷ ಆ ರೀತಿ ಆಗಬಾರ್ದು ಅಂತ ಹೇಳಿದರೆ ನಮಗೆ ಒಂದು ಆಪ್ಷನ್ ಇರುವಂಥದ್ದು, ಈಗೇನು ಈ ಪ್ರಾಜೆಕ್ಟ್ ಏನಿದೆಯಲ್ಲ ಇನ್ನೊಂದು 20 ಡೇಸ್ನಲ್ಲಿ ಕಂಪ್ಲೀಟ್ ಮಾಡಿದರೆ ಅದು ನೆಕ್ಸ್ಟ್ ಹಾಫ್ ಆಫ್ ದಿ ಮಾನ್ಸೂನ್ಗೆ ಅನುಕೂಲ ಆಗುವಂಥದ್ದು ಇರ್ತದೆ. ಮತ್ತು ಎರಡನೇದು, ಎರಡೂ ಮಳೆಯನ್ನು ಒಟ್ಟಾರೆಯಾಗಿ ಆಗಲಾರದೆ ಇದ್ದರೆ ಯಾವಾಗಲೂ ನಿಮಗೆ ಹಿಂದೆ ಯಾವಾಗಲೂ ಸಮಸ್ಯೆ ಆಗಿರಲಿಲ್ಲ. ಇದು ಯಾವಾಗಲೂ ಆ ರೀತಿ ಆಗಿರಲಿಲ್ಲ. ಎಂಟೈರ್ ಸಿಟಿ ಕಟ್ ಆಫ್ ಆಗಿದ್ದು ಪ್ರಥಮ ಲಾಸ್ಟ್ ಇಯರ್ ಇಸ್ ಫಸ್ಟ್ ಇದೆ. ಎಲ್ಲ ಗೊತ್ತಿರ್ತದೆ. ಈಗ ಲಾಸ್ಟ್ ಇಯರ್ ಇಡೀ ರಾಜ್ಯದಾದ್ಯಂತ ನೋಡಿದರೆ ಪರ್ಸೆಂಟೇಜ್ ಆಫ್ ರೈನ್ಫಾಲ್ನಲ್ಲಿ ಇಡೀ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಆಫ್ ರೈನ್ಫಾಲ್ ಇನ್ಕ್ರೀಸ್, ನಂಬರ್ 1. ಅಷ್ಟು ಪ್ರಮಾಣದಲ್ಲಿ ಮಳೆ ಕಳೆದ ಒಂದು 10-15 ವರ್ಷದಲ್ಲಿ ಆಗಿರಲಿಲ್ಲ. 2019ರಲ್ಲಿ ಒಂದ್ಸಲ ಮೇಜರ್ ಫ್ಲಡಿಂಗ್ ಆಯಿತು, ಅದು ಅವಾಗೇ ಆಗಿತ್ತು ಹೊರತುಪಡಿಸಿ ಅದಾದಂತ ಆಗಲೇ ಲಾಸ್ಟ್ ಇಯರ್ ಬಂದು ಕೂಡಲೇ ಅದು ಇಮಿಡಿಯೇಟ್ಲಿ ಅದು ಅಷ್ಟೊಂದು ಪ್ರಮಾಣದಲ್ಲಿ ಆಯಿತು. ಭೀಮಾ ನದಿನಲ್ಲೂ ಕೂಡ ಸಾಕಷ್ಟು ಪ್ರವಾಹ ಇತ್ತು, ದೋಣಿ ನದಿಯೂ ಪ್ರವಾಹ ಇತ್ತು. ಜೊತೆಗೆ ಮಳೆನು ಈ ನದಿಯಲ್ಲಿ ಪ್ರವಾಹ ಆಗುವಂಥದ್ದು ಕ್ಯಾಚ್ಮೆಂಟ್ ಏರಿಯಾ ಮಹಾರಾಷ್ಟ್ರದಲ್ಲಿ ಆ ಕಡೆ ಎಲ್ಲ ಮಳೆ ಆದರೆ ಬರ್ತದೆ. ಅದರ ಜೊತೆಗೆ ನಮಗೆ ಜಿಲ್ಲೆಗೂ ಕೂಡ ಅತಿ ಹೆಚ್ಚು ಮಳೆ ಬಿದ್ದಿರುವುದರಿಂದ ಆ ರೀತಿ ಸಮಸ್ಯೆ ಆಯಿತು. ಈ ವರ್ಷ ಆ ರೀತಿ ಆಗಿರಲಿಕ್ಕೆ ಮುನ್ಸೂಚನೆ ಆ ರೀತಿ ಇಲ್ಲ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.